ಸ್ನೇಹಿತರೆ, ಇವತ್ತು ಶುಕ್ರವಾರ. ಇವಾಗ ಗಂಟೆ 7:30 ಆಯಿತು. ನಾನು ಬೆಳಿಗ್ಗೆ 5:45ಕ್ಕೆ ಎದ್ದು ಸ್ವಲ್ಪ ಕೆಲಸ ಎಲ್ಲ ಆದ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಈ ಬ್ಲಾಗ್ ಅಲ್ಲಿ ನಿಮಗೆ ಹೆಲ್ಪ್ ಆಗುವಂತ ಅಡಿಗೆಯ ಕೆಲವೊಂದು ಟಿಪ್ಸ್ ಅನ್ನು ಕೂಡ ಹೇಳಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಕಣ್ಣು ನನಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಉಂಟು. ಯಾವಾಗಲೂ ಈ ಕಣ್ಣಲ್ಲಿ ಜಾಸ್ತಿ ನೀರು ಬರ್ತಾ ಉಂಟು. ಈ ಕಣ್ಣಲ್ಲಿ ಸ್ವಲ್ಪ ಹಾಗೆ ನೋಡಿ. ಯಾವಾಗಲೂ ನನ್ನ ವಿಡಿಯೋದಲ್ಲಿ ಯಾವಾಗಲೂ ಕಣ್ಣಲ್ಲಿ ನೀರು ಉಂಟು ಅಂತ ಎಲ್ಲರೂ ಹೆಚ್ಚಿನವರೆಲ್ಲ ಹೇಳ್ತಾರೆ, ಎಂತ ಪ್ರಾಬ್ಲಮ್ ಅಂತ. ಹಾಗೆ ಕಣ್ಣು ನೋಡ್ಲಿಕ್ಕೆಲ್ಲ ಕರೆಕ್ಟ್ ಉಂಟು, ನನಗೆ ಕಾಣುದು ಅಕ್ಷರದೆಲ್ಲ ಪರವಾಗಿಲ್ಲ, ಕಾಣ್ತದೆ, ಕನ್ನಡಕ ಹಾಕದಿದ್ರು ಕಾಣ್ತದೆ. ಆದ್ರೆ ನಂಗೆ ಈ ಹೀಗೆ ಉಂಟಲ್ಲ, ಸ್ಪೆಕ್ಸ್ ಹಾಕ್ಬೇಕಾಗ್ತದೆ. ಬಾಕಿ ಎಲ್ಲರೂ ಕೇಳ್ತಾ ಇರ್ತಾರೆ ಯಾಕೆ ಹೇಳೋದು ಅಂತ. ಅದಿರಲಿ, ಮೆಡಿಸಿನ್ ಆಗ್ತಾ ಉಂಟು. ಹಾಗೆ ಈ ಬ್ಲಾಗ್ ಅನ್ನು ನೋಡ, ಇವತ್ತಿನ ಈ ಬ್ಲಾಗ್ ಅಲ್ಲಿ ಏನೆಲ್ಲ ಆಯ್ತು ಅಂತ ನೋಡ್ಕೊಂಡು ಬರುವ. ಹಾಗೆ ನಂಗೆ ಇವತ್ತು ಸ್ನಾನ ಎಲ್ಲ ಆಯ್ತು. ಇನ್ನು ನೋಡ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಆಗ್ತದೆ ಅಂತ ನೋಡಿಕೊಂಡು ಬರುವ. ಇದು ನೋಡಿ ಸ್ನೇಹಿತರೆ, ನಿನ್ನೆ ರೂರಲ್ ಬ್ಯಾಂಕಿನ ಮಹಾಸಭೆ ಇತ್ತು. ಹಾಗೆ ನೋಡಿ ಮೆಂಬರ್ಗಳಿಗೆಲ್ಲ ಇದೊಂದು ಪಾತ್ರ ಕೊಟ್ಟಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ಉಂಟು ನೋಡಿ. ನಮಗೆಲ್ಲ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಡ್ಲಿಕ್ಕೆಲ್ಲ ಒಳ್ಳೇದುಂಟು ನೋಡಿ. ಎಲ್ಲವನ್ನು ಕೂಡ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಡ್ಬೋದು, ಹೊರಗೂ ಇಡ್ಬೋದು, ಸ್ಟವ್ಗೂ ಇಡ್ಬೋದು, ಏನಾಗ್ಲಿಕ್ಕಿಲ್ಲ, ಸ್ಟವ್ಗೆ ಇಡ್ಬೋದೇನೋ ನೋಡಿ, ಚೆನ್ನಾಗಿದೆ. ಇಲ್ಲಿ ನಾನು ಬೆಳಗ್ಗೆ ಅನ್ನಕ್ಕೆ ಇಟ್ಟಿದ್ದೇನೆ, ಕುಚ್ಚಲಕ್ಕಿ ಅನ್ನ. ಬೆಳಿಗ್ಗೆ ಅನ್ನ ಸಾಂಬಾರೆಲ್ಲ ಮಾಡ್ತಾ ಇದ್ದೇನೆ. ಹಾಗೆ ಈ ಕಡೆ ನಾನು ಸಾಂಬಾರಿಗೆ ತರಕಾರಿಯನ್ನೆಲ್ಲ ಕೊಯ್ದು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ರಾತ್ರಿ ಒಮ್ಮೆ ಕ್ಲೀನ್ ಮಾಡಿದ್ದೇನೆ ಅಂದರೆ ಈಗ ಒಂದು ಸ್ವಲ್ಪ ಪುನಃ ಚೆಲ್ಲಿದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಟೀ ಕೂಡ ರೆಡಿಯಾಗಿದೆ. ಟೀ ಮನೆಯವರು ಮಾಡಿದರು. ಹಾಗೆ ಟೀ ಕೂಡ ಕುಡಿಯುವ. ಒಳ್ಳೆ ಉಂಟಲ್ಲ. ಬೆಳಗಿನ ಚಾಯ ಇಲ್ಲಿಗ ನಾನು ಕೆನೆಯನ್ನೆಲ್ಲ ಇಟ್ಕೊಂಡು ಮೊಸರು ಮಾಡಿದ್ದೇನೆ. ಇಲ್ಲಿ 4 ದಿವಸದ ಮೊಸರು. ಇದು ದಿವಸ ಕೆನೆ ತೆಗೆದು ದಿವಸ ಹೆಪ್ಪು ಹಾಕಿ ಮೊಸರು ಮಾಡಿ ಆನಂತರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ಆನಂತರ 4 ದಿವಸಕ್ಕೊಮ್ಮೆ ಇಲ್ಲಿ ನಾನು ಮಜ್ಜಿಗೆ ಕಡಿತೇನೆ ನೋಡಿ. ಮೊಸರನ್ನು ಕಡಿಯೋದು ಇಲ್ಲಿ ಒಮ್ಮೆಗೆ ಹೈ ಸ್ಪೀಡಲ್ಲಿ ಕಡಿಬಾರ್ದು, ಡರ 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 ಮಾಡಿಕೊಂಡು ಕಡಿಬೇಕು. ಆಗ ನಮಗೆ ಇಲ್ಲಿ ಬೆಣ್ಣೆ ಕೂಡ ಬೇಗ ಬರ್ತದೆ. ನೋಡಿ ಮೊಸರನ್ನೆಲ್ಲ ಕಡ್ಕೊಂಡಾಯಿತು, ಮಿಕ್ಸ್ ಮಾಡಿಕೊಂಡೆ. ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದನ್ನೀಗ ಒಂದು ಪಾಟೆಗೆ ಹಾಕಿಕೊಳ್ತಾ ಇದ್ದೇನೆ. ನಾವಿಲ್ಲಿ ಗಟ್ಟಿ ಮೊಸರನ್ನು ಕಡಿಬಾರ್ದು, ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಕಡಿಬೇಕು. ಗಟ್ಟಿ ಮೊಸರನ್ನು ಕಡಿದ್ರೆ ಉಂಟಲ್ಲ, ಬೆಣ್ಣೆ ಬೇಗ ಬರುವುದಿಲ್ಲ. ಬಂದರೆ ಸಹ ತೆಗಿಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಸ್ವಲ್ಪ ಮಜ್ಜಿಗೆನುಂಟಲ್ಲ, ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೇಕು. ನೀರು ಹಾಕಿ ತೆಳ್ಳಗೆ ಮಾಡಿ ನಂತರ ಬೆಣ್ಣೆಯನ್ನು ತೆಗಿಬೇಕು. ಬೆಣ್ಣೆ ತೆಗೆದ ನಂತರ ಉಂಟಲ್ಲ, ಕೈಯನ್ನು ಬಿಸಿನೀರಲ್ಲಿ ಅದ್ದಿಯೇ ಬೆಣ್ಣೆ ತೆಗಿಬೇಕು, ಇಲ್ಲದ್ರೆ ಕೈಗೆಲ್ಲ ಅಂಟಿಕೊಳ್ತದೆ. ನಮಗಿಲ್ಲಿ ಒಂದೇ ಮಿಕ್ಸಿ ಜಾರಿಂದ ತೊಳಿಯದೆ ಎಲ್ಲ ಅಡಿಗೆಯನ್ನು ಕೂಡ ಮಾಡಿಕೊಳ್ಬಹುದು, ರುಬ್ಬಿಕೊಳ್ಬಹುದು. ಅಂದ್ರೆ ನೀವು ಮೊದಲಿಗೆ ಮಜ್ಜಿಗೆ ಮೊಸರೇನ ಕಡಿಲಿಕ್ಕಿದ್ರೆ ಮೊಸರನ್ನು ಹಾಕಿ ಕಡೀರಿ. ಮಿಕ್ಸಿಗೆ ನೀರು ಹಾಕಿ ಬೆಣ್ಣೆಯನ್ನೆಲ್ಲ ತೊಳಿತೇವಲ್ಲ, ಅದು ಸ್ವಲ್ಪ ಕ್ಲೀನ್ ಆಗ್ತದೆ. ಆನಂತರ ಅದಕ್ಕೆ ನಾವು ಅಕ್ಕಿಯನ್ನು ಹಾಕಿಕೊಳ್ಳಿ. ನನಗೆ ಇಲ್ಲಿ ಇವತ್ತು ಅಕ್ಕಿ ರುಬ್ಲಿಕ್ಕಿಲ್ಲ, ಅದ ಕಾರಣ ನಾನಿಲ್ಲಿ ಈಗ ಮಸಾಲೆ ರುಬ್ತಾ ಇದ್ದೇನೆ. ಹಾಗೆ ತೆಂಗಿನಕಾಯಿಯನ್ನು ಕೂಡ ಅಷ್ಟೇ, ನಾನು ತೆಂಗಿನಕಾಯಿಯನ್ನು ತುರಿದು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಆನಂತರ ಇಲ್ಲಿ ನನಗೆ ಬೇಕಾದಷ್ಟು ಮಾತ್ರ ನಾನು ಇವತ್ತು ತೆಕ್ಕೊಳ್ತಿದ್ದೇನೆ ನೋಡಿ. ಅದು ಒಂದೇ ಮಿಕ್ಸರ್ ಜಾರಿಂದ ನಮಗೆ ಪದೇ ಪದೇ ಸೋಪ್ ಹಾಕಿ ತೊಳೆಯುವ ಅವಶ್ಯಕತೆ ಇರುವುದಿಲ್ಲ. ಒಂದೇ ಮಿಕ್ಸರ್ ಜಾರ್, ದೊಡ್ಡ ಮಿಕ್ಸರ್ ಜಾರ್ ಅನ್ನು ತಕೊಂಡು ಉಪಯೋಗಿಸಿಕೊಂಡ್ರೆ ಆಯ್ತು ನೋಡಿ. ಮೊದಲಿಗೆ ಅಕ್ಕಿಯನ್ನು ರುಬ್ಬಬೇಕು, ಮೊದಲಿಗೆ ಮೊಸರನ್ನು ರುಬ್ಬಬೇಕು, ಆನಂತರ ಅಕ್ಕಿಯನ್ನು ರುಬ್ಬಬೇಕು, ಆನಂತರ ಕೊನೆಗೆ ನಾವಿಲ್ಲಿ ಮಸಾಲೆಯನ್ನು ರುಬ್ಬಿಕೊಂಡ್ರೆ ಆಯ್ತು. ಆವಾಗ ನಮಗೆ ಒಂದೇ ಮಿಕ್ಸರ್ ಜಾರ್ ಸಾಕಾಗ್ತದೆ. ಮತ್ತೆ ಮಿಕ್ಸರ್ ಇದು ತೊಳೆಯೋದು ಒಂದು ಸ್ವಲ್ಪ ನಮಗೆ ಅಲ್ಲಿ ಹೆಲ್ಪ್ ಆಗ್ತದೆ. ಅಂದ್ರೆ ಪದೇ ಪದೇ ತೊಳಿಬೇಕು ಅಂತ ಏನಿಲ್ಲ. ಇನ್ನು ಇದಕ್ಕೆ ಎಲ್ಲ ಮಸಾಲೆಯನ್ನು ಹಾಕಿಕೊಂಡು ರುಬ್ಬಿಕೊಂಡ್ರೆ ಆಯ್ತು.
ಇಲ್ಲಿ ನಾನು ಸಾಂಬಾರು ಮಾಡಲಿಕ್ಕೆ ಒಗ್ಗರಣೆ ಇಟ್ಟಿದ್ದೇನೆ. ಒಗ್ಗರಣೆ ಎಲ್ಲ ಆದ ನಂತರ ಬೇಯಿಸಿಕೊಂಡ ತರಕಾರಿಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಅದಕ್ಕೆ ಹಾಕಿ ಉಪ್ಪೆಲ್ಲ ಹಾಕಿ ಮಸಾಲೆಯನ್ನೆಲ್ಲ ಸೇರಿಸಿಕೊಂಡು ಚೆನ್ನಾಗಿ ಕುದಿಸಿಕೊಂಡು ಸಾಂಬಾರು ಕೂಡ ನಂದೀಗ ಇಲ್ಲಿ ರೆಡಿ ಆಗ್ತಾ ಉಂಟು. ಮಿಕ್ಸಿ ಜಾರಿಗೆ ನೋಡಿ ನೀರು ಹಾಕಿ ಈ ಥರ ಚೆನ್ನಾಗಿ ಶೇಕ್ ಮಾಡಿ ನೀರನ್ನು ಇದಕ್ಕೆ ಹಾಕಿಕೊಳ್ಳುವ. ಹಾಗೆ ಇಲ್ಲಿ ಪಡ್ಡುಗೆ ನಾನಿಲ್ಲಿ ಚಟ್ನಿ ಮಾಡಿದ್ದೇನೆ, ಕಾಯಿ ಚಟ್ನಿ ಮಾಡಿದ್ದೇನೆ. ಈಗ ಅದನ್ನು ಕೂಡ ಒಂದು ಬೌಲಿಗೆ ಹಾಕಿಕೊಳ್ಳ. ಪಡ್ಡು ಅಂತ ಹೇಳಿದರೆ ಅಪ್ಪ ಅಂತ ಹೇಳ್ತೇವಲ್ಲ, ಅದುವೇ ಪಡ್ಡು ಅಪ್ಪ ಅಂತೆಲ್ಲ ಹೇಳ್ತೇವಲ್ಲ, ಅದಕ್ಕೆ ಕಾಯಿ ಚಟ್ನಿ ಒಳ್ಳೆಯದಾಗ್ತದೆ. ಸ್ನೇಹಿತರೆ, ಪಡ್ಡುಗೆ ಹಿಟ್ಟು ರೆಡಿ ಮಾಡಿ ಇಟ್ಟುಕೊಂಡಿದ್ದೆ ರಾತ್ರಿ. ನೋಡ ಯಾವ ರೀತಿ ಬಂದಿದೆ ಅಂತ ನೋಡಿ. ಇಲ್ಲಿ ಹೇಗಾಗಿದೆ ನೋಡಿ, ಒಂದು ಸೈಡಿಂದೆಲ್ಲ ಇದು ನೋಡಿ, ಸೈಡಿಂದೆಲ್ಲ ಮೇಲೆ ಬಂದಿದೆ ಪ್ಲೇಟೆಲ್ಲ ನೋಡಿ. ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಅಂಟಿಕೊಂಡಿದೆ, ತೆಗಿಲಿಕ್ಕೆ ಬರ್ತಾ ಇಲ್ಲ ನೋಡಿ. ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ನೋಡುವಾಗ ಅಂದಾಜು ಆಗ್ಬೋದು ನೋಡಿ, ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ಇದನ್ನು ನಾನು ಸ್ನಾನ ಮಾಡಿ ಬರ್ತೇನೆ, ಆನಂತರ ಪಡ್ಡು ಮಾಡಿಕೊಳ್ಳುವ. ಕಾವಲಿಗೆಲ್ಲ ಇಲ್ಲಿ ಎಣ್ಣೆಯನ್ನು ಸವರಿಕೊಳ್ಳುವ. ಚೆನ್ನಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ತುಪ್ಪ ಏನು ಕೂಡ ಹಾಕಿಕೊಳ್ಬೋದು. ಕಾವಲಿ ಕಾದ ನಂತರ ಹಿಟ್ಟನ್ನು ಒಮ್ಮೆ ತಿರುಗಿಸ್ಕೊಂಡ್ರೆ ಆಯಿತು, ಜಾಸ್ತಿ ತಿರುಗಿಸ್ಕೊಳ್ಬೇಕು ಅಂತಿಲ್ಲ. ರಾತ್ರಿ ಉಪ್ಪು ಹಾಕಿ ಅರ್ಧಿಟ್ಟ ಹಿಟ್ಟಲ್ಲ ಇದು. ಆನಂತರ ಎಲ್ಲ ಕಾವಲಿಗೆ ಹೀಗೆ ಹಾಕಿಕೊಂಡ್ರೆ ಆಯಿತು. ಬೆಂಕಿಯನ್ನು ಮೀಡಿಯಮಲ್ಲಿ ಇಟ್ಟರೆ ಆಯಿತು. ಹಾಗೆ ನಾನು ಇಲ್ಲಿ ಈ ಕಡೆ ಕುಚ್ಚಲಕ್ಕಿ ಅನ್ನ ಕೂಡ ಮಾಡ್ತಾ ಇದ್ದೇನೆ, ಗಂಜಿ ಕೂಡ ಮಾಡ್ತಾ ಇದ್ದೇನೆ ನೋಡಿ. ಹಿಟ್ಟು ಪೂರ್ತಿ ಬೇಯುವ ತನಕ ಕಾಯೋದು ಬೇಡ, ಒಂದು ಅರ್ಧ ಬೆಂದ ನಂತರ ನಾವೀಗ ಕೌಚಿ ಹಾಕಿಕೊಳ್ಬೇಕು. ಆಗ ನಮಗೆ ಈ ಅಪ್ಪ ಉಂಟಲ್ಲ ಬಾಲ್ ಸೈಜ್ ಬರ್ತದೆ. ಹಾಗೆ ಎರಡು ಕಡೆ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗ್ತದೆ. ಈ ರೀತಿಯ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ತೆಗೆಯೋ ಹೊತ್ತಾಯ್ತು ನೋಡಿ. ಎರಡು ಕಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿ ನೋಡಿ. ಅಂದರೆ ಹಿಟ್ಟು ಸ್ವಲ್ಪ ಅರ್ಧ ಬೆಂದ ನಂತರ ನಾವು ಈಗ ಮಗುಚಿ ಹಾಕಿಕೊಳ್ಬೇಕು ನೋಡಿ. ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ನಾನು ಇದರದೊಂದು ಫೋಟೋ ತೆಗಿ. ನಿಲ್ಲೋ, ತುಂಬ ಕ್ರಿಸ್ಪಿಯಾಗಿದೆ. ಬಿಸಿ ಬಿಸಿಯೇ ತಿನ್ಬೇಕಿದ್ದನು. ಚಟ್ನಿ ಒಟ್ಟಿಗೆಲ್ಲ ತಿಂದರೆ ಉಂಟಲ್ಲ, ಅದರ ಮಜಾನೇ ಬೇರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ನೇಹಿತರೆ, ನಮ್ಮ ಇಬ್ಬರು ಬೆಕ್ಕು ಮರಿಗಳು ಎಲ್ಲೋಗಿ ಸಿಕ್ಕಾಕೊಂಡಿದ್ದಾವೆ ಅಂತ ಹುರುಕೊಳ್ಳಿಗಳು ಹುರಿಕೊಳ್ಳಿಗಳು ಅದ್ರ ಕಾಲಿಗೆ ಎಂತ ತಾಗಿದೆ, ಈಚೆ ಕಾಲಿಗೆ ಇಲ್ಲ. ಮಿರರಲ್ಲಿ ಉಲ್ಟ ಕಾಣದಲ್ಲ. ಹಾಗೆ ಬ್ಲ್ಯಾಕ್ ನೋಡಲ್ಲಿ ಕೆಳಗೆ ನಮ್ಮ ಕಂಪೌಂಡ್ ಒಳಗೆಲ್ಲ ಇತ್ತು. ನಮ್ಮ ಕಂಪೌಂಡ್ ಒಳಗಡೆ ಎಲ್ಲ ಬೆಕ್ಕು ಮರಿಗಳೇ ಇತ್ತು. ಅಪ್ಪ ಬಾ ಈಗ ಬಾ ಇಲ್ಲಿ. ನಾನು ಬಟ್ಟೆ ಕಟ್ಟೋದು ನೋಡ, ಬಟ್ಟೆ ಕಟ್ಟೋ. ಬಾ ಹತ್ತಿ ಬಾ ಇಲ್ಲಿ ಬಾ. ಕಟ್ಟುದನ್ನು ತೋರ್ಸು ಅಂತ ಹೇಳಿದ್ರೆ ಕಟ್ಟುದೇ ಇಲ್ಲ. ಇದು ಹತ್ತಿತ್ತಲ್ಲ ನಂಗಂತೂ ಅದ್ರಲ್ಲಿ ಹೇಗತ್ತದ ಅದೇ. ಬಾ ಇದು ಅಪ್ಪಿ ಇಲ್ಲಿ ಬಾ, ಹತ್ತಿಕೊಡು ಬಾ. ಬರ ಬಾ ಬಾ ಈಗ ಇಲ್ಲಿ ಬಾ ಬಾ ಬಾಮು ಬಾ ಬಾ. ಅಲ್ಲಿಗೆ ಎಂತ ಹೋದ್ದು, ಎಲ್ಲಿಗೂ ಹೋದ್ದು? ಬಾ ಇಲ್ಲಿ ಬಾ ಈಗ ಬಾ ಇಲ್ಲಿ ಬಟ್ಟೆ ಕತ್ತಿ ಬಾ. ನೀವು ಇರುವಾಗ ಅದು ಬರುವುದಿಲ್ಲ. ನಾವು ಹೋಗಾಚೆ. ನಾನು ಹೋಗ್ಲಾ? ನಾನು ಮತ್ತೆ ಲೇಟ್ ಆಯಿತು ಅಂತ ಶಾಪಿಗೆ ಹೋದೆ. ಆನಂತರ ವೀಣಾ ಮತ್ತು ಶಿಶಿರು ಸೇರಿಕೊಂಡು ಬೆಕ್ಕಿನ ಮರಿಯನ್ನು ತೆಗಿತಿದ್ದಾರೆ ನೋಡಿ. ಒಂದು ಏಣಿಯನ್ನು ಇಟ್ಟು, ಮರದ ಏಣಿ ಇಟ್ಟು ಎಟಕಲಿಲ್ಲ ಅಂತೆ. ಹಾಗೆ ಮತ್ತೆ ದೊಡ್ಡ ಒಂದು ಏಣಿ ತಂದು ಇಟ್ಟು ಇಲ್ಲಿ ತೆಗಿತಿದ್ದಾನೆ ನೋಡಿ ಶಿಶಿರು. ವೀಣೆಯಲ್ಲಿ ಏಣಿಯನ್ನು ಹಿಡ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇದಲ್ಲೇ ಇವನ ಶಿಶಿರಿಗೆ ಕೈಗೆಲ್ಲ ಪರಚಿ ಕಿತಾಪತಿ ಏನೆಲ್ಲ ಮಾಡಿತಂತೆ. ಹಾಗೆ ಮತ್ತೆ ಅಲ್ಲಿ ಕಿಟಕಿಯಲ್ಲಿ ಬಿಟ್ಟ. ಅಲ್ಲಿ ಆಚೆ ಒಂದು ಚೇರನ್ನು ಇಟ್ಟಿದ್ದಾನೆ ಕಿಟಕಿಗೆ ತಾಗುವ ಹಾಗೆ.
ಅಂದರೆ ಚೇರಿಗೆ ಹಾರಿ ಕೆಳಗೆ ಹಾರ್ಬೋದು ಅಂತ. ಮುಲ್ಪ ಮುಲ್ಪೊಂಜಿ ಸ್ವಿಚ್ ಉಂಡು, ಮುಲ್ಪ ಒಂಜಿ ಸ್ವಿಚ್ ಉಂಡು ಪೊತ್ತುಂಡು ಅಂಚ ಈತ ನಮನೆದ ಸ್ಟಿಚ್ ಹಾಕೊಂಡು 1 2 3 4 5 6 7 8 9 10 ನಮನೆತ ಸ್ಟಿಚ್ ಹಾಕೊಂಡು ಬುಕ್ಕ ಮುಲ್ಪ ಪೂರ ಅಡ್ಜಸ್ಟ್ಮೆಂಟ್ ಉಂಡು ಮುಲ್ಪ ಪೂರ ಅಡ್ಜಸ್ಟ್ಮೆಂಟ್ ಉಂಡು ಇಂದೆ ಮೂಜಿ ನಮನೆತ ಜಿಗ್ಜಾಗ್ ಕಾಪುಂಡು ಉಕ್ಕಿರೇನ ಕುಂಟು ಪೂರ ಪರಿತಿತ್ತು ಇಂಚ ಉದ್ದಾಗ ಐ ಕೊಂಚ ನಮೂನೆ ಅಂತ ನೋಡ್ತುಲೆ ಡಿಸೈನ್ ಮಲ್ತನ ಇಂಚ ಸ್ಟಿಚ್ ಬರ್ಕೊಂಡು ಬುಕ್ಕ ಇಂದೊಂಜಿ ನಮನೆ ಪೂರ ಗುಬ್ಬಿದ ಹೊಟ್ಟೆ ಗುಬ್ಬಿ ಪಾಡ್ಯರ ಫಾಲ್ಸ್ ಐಕ ಪೂರ ಉಂಡು ಇಂದು ಪೆಡಲ್ ಇಂಚ ಈತೆ ಜಸ್ಟ್ ಇಂಚ ಕ್ಲಿಕ್ ಮತ್ತೆ ಇರೇಗ ಪಂಡ ಇಂದು ಪ್ಯಾಂಟ್ ಪೂರ ಒಂದು ಇಂಚ ತೆಳುಪುದ ಪೂರ ಹಾಕೊಂಡು ಚೂಡಿದಾರ ಪೂರ ಪಲ್ಲು ಹಳ್ಳಿ ಪಂಡ ಇಂದು ಸ್ಪೀಡ್ ಇಜ್ಜಾತ್ ಎಂಕ್ಲೆಗ್ ಪೊಂಜನಕ್ಲೆಗ ಆವತ್ತೆ ಅರ್ಜೆಂಟ್ಗೆ ಅಂಚಾತ್ ಹೈ ಸ್ಪೀಡ್ ಇಜ್ಜಿ ಪೊಂಜನಕ್ಲೆಗ್ ಪೂರ ಉಷ ರೇಟ್ ಜಾಸ್ತಿ ಆಯ್ಜಿ ಆನ್ಲೈನ್ ಆತ ಇಟ್ಟುಂಡು ಬುಕ್ ಕೊರ್ಪೆ ಎನ್ನ ಚಾನಲ್ ಪುದರ್ ಪನ್ಪೆ ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಆಯ್ತು.